ಎಂಬತ್ತೈದನೇ ಕಾಲುವೆಯಲ್ಲಿ ಕಸದ ತಿಪ್ಪೆ ನಿರ್ಮಾಣ, ತ್ಯಾಜ್ಯದ ಜೊತೆಗೆ ಸತ್ತ ಪ್ರಾಣಿಗಳನ್ನು ಎಸೆತ. ಮೌನಿನಗರದ ಹೃದಯ ಭಾಗದಲ್ಲಿ ಹರಿಯುವ 85ನೇ ಕಾಲುವೆಯಲ್ಲಿ ಅಕ್ಕಪಕ್ಕದ ನಿವಾಸಿಗಳು ಮನೆಯ ತ್ಯಾಜ್ಯವನ್ನು ಎಸೆಯುತ್ತಿದ್ದಾರೆ. ಹಾಗೂ ಪಕ್ಕದಲ್ಲಿ ಜಾನುವಾರುಗಳನ್ನು ಕಟ್ಟುವ ಜನರು ತಿಪ್ಪೆಗಳನ್ನು ನಿರ್ಮಿಸಿರುವ ದೃಶ್ಯ ಗುರುವಾರ ಕಂಡುಬಂತು. ತುಂಗಭದ್ರಾ ಜಲಾಶಯದ ಎಡದಂಡೆ ಕಾಲುವೆ ಮೂಲಕ 85ನೇ ಕಾಲುವೆಗೆ ನೀರು ಹರಿಬಿಟ್ಟಾಗ ಕುಡಿಯಲು ಬಳಕೆಗೆ ಕೆರೆಯಲ್ಲಿ ನೀರು ಸಂಗ್ರಹ ಮಾಡಲಾಗುತ್ತದೆ. ಆದರೆ ತ್ಯಾಜ್ಯ ಮಿಶ್ರಿತ ಚರಂಡಿ ನೀರೇ ಕಾಲುವೆಯಲ್ಲಿ ತುಂಬಿಕೊಂಡಿದೆ. ಇದರಿಂದ ದುರ್ನಾತ ಹೆಚ್ಚಾಗಿದೆ. ಸುತ್ತಮುತ್ತಲಿನ ನಿವಾಸಿಗಳು ತಮ್ಮ ತಮ್ಮ ಮನೆಯಲ್ಲಿ ಅಡುಗೆ ತಯಾರಿಕೆಗೆ ಉಪಯೋಗಿಸುವ ತರಕಾರಿ ಸಿಪ್ಪೆ, ಪ್ಲಾಸ್ಟಿಕ್ ಬ್ಯಾಗ್ ಸೇರಿದಂತೆ ಇತರೆ ತ್ಯಾಜ್ಯವನ್ನ ಇಲ್ಲೇ ಬೀಸಾಡುತ್ತಿದ್ದಾರೆ. ಬೇಸಿಗೆ ಅಂಗವಾಗಿ ಪ್ರತಿ ವರ್ಷವೂ ಮುಖ್ಯ ಕಾಲುವೆಯಿಂದ 85ನೇ ಕಾಲುವೆ ಮೂಲಕ ನಗರದ ಜನತೆಗೆ ಕುಡಿಯುವ ನೀರು ಪೂರೈಸಲು ರಬ್ಬಣಕಲ್ ಕುಡಿಯುವ ನೀರಿನ ಕೆರೆಯಲ್ಲಿ ನೀರು ಸಂಗ್ರಹ ಮಾಡಲಾಗುತ್ತದೆ. ಈಗಾಗಲೇ ಕಾಲುವೆ ನೀರು ಬಿಡಲಾಗಿದೆ. ಆದರೆ ಸ್ವಚ್ಛತೆ ಕಾರ್ಯವನ್ನು ಪುರಸಭೆ ಸಿಬ್ಬಂದಿಗಳು ಮಾಡಬೇಕಾಗಿದೆ. ಈಗಾಗಲೇ ಪುರಸಭೆಯಿಂದ ಕಸವನ್ನು ಹಾಕಬಾರದು ಎಂದು ಅಲ್ಲಲ್ಲಿ ನಾಮಫಲಕಗಳನ್ನು ಹಾಕಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಕಸದ ಡಬ್ಬೆಗಳನ್ನು ಅಳವಡಿಸದೇ ಇರುವುದರಿಂದ ಜನರು ತಮ್ಮ ಮನೆಗಳ ತ್ಯಾಜ್ಯವನ್ನ ಕಾಲುವೆಯಲ್ಲಿ ಹಾಕಿದ ರಾಶಿಯೇ ಕಾಣುತ್ತಿದೆ. ಇನ್ನು ರೈತರು ತಮ್ಮ ಜಾನುವಾರುಗಳ ತ್ಯಾಜ್ಯವನ್ನ ಕಾಲುವೆಗೆ ಹಾಕಿ ತಿಪ್ಪೆಯನ್ನ ನಿರ್ಮಿಸಿದ್ದಾರೆ. ಇದರಿಂದ ಸಗಣಿ ದುರ್ವಾಸನೆ ಬೀರುತ್ತಿದೆ. ಇನ್ನು ಸತ್ತ ನಾಯಿ, ಬೆಕ್ಕು ಪ್ರಾಣಿಗಳನ್ನ ಕಾಲುವೆಯಲ್ಲಿ ಎಸೆಯುತ್ತಿದ್ದಾರೆ. ಕಾಲುವೆದಲ್ಲೆಲ್ಲ ಕ್ಲೀನ್ ಮಾಡಬೇಕು. ಬೋರ್ಡ್ ಹಾಕಿದಾರೆ, ಆದ್ರೂ ಕ್ಲೀನ್ ಮಾಡ್ತಾ ಇಲ್ಲ. ಎಲ್ಲ ಗಲೀಜೆಲ್ಲ ಎಲ್ಲರೂ ತಗೊಂಬಂದು ಅದರಲ್ಲಿ ಕೆನಾಲ್ನಲ್ಲಿ ಹಾಕ್ತಾ ಇದ್ದಾರೆ. ಆಗ್ಬಾರ್ದು ಅಂತೇಳಿ ಬೋರ್ಡ್ ಹಾಕಿದಾರ, ಆದ್ರೂ ಅದರಲ್ಲೇ ಹಾಕ್ತಿದ್ದಾರೆ. ಹೌದು, ಜನರುಗಳು ಎಲ್ಲ ಅದರಲ್ಲಿ ಹಾಕ್ತಾ ಇದ್ದಾರೆ. ತಪ್ಪೈತಿ. ಮುನ್ಸಿಪಾಲಿಟಿ ಅವರು ಅದನ್ನ ಒಂದು ನೋಡಿ ಸ್ವಚ್ಛತೆ ಮಾಡಿಸ್ಬೇಕು. ಅಲ್ಲ, ಇಲ್ಲಿ ಮುನ್ಸಿಪಾಲಿಟಿ ಅವರು ಒಂದು ಕಸ ಡಬ್ಬಿ ಇಟ್ಟಿಲ್ಲ. ಕಸ ಡಬ್ಬಿ ಅಂತ ಇಟ್ಟಿಲ್ಲ. ಗಾಡಿ ಬರುತ್ತೆ, ಡೈಲಿ ಬರುತ್ತೆ. ಒನ್ ಡೇ ಬಿಟ್ಟು ಒನ್ ಡೇ ಅಂತ ಗ್ಯಾರಂಟಿ ಬರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಸ್ವಚ್ಛತೆ ಅಂತ ಕಾಪಾಡ್ಬೇಕಾಗುತ್ತಲ್ಲ. ಈಗ ನೋಡ್ರಿ, 1000 ರೂಪಾಯಿ ದಂಡ ಅಂತ ಹೇಳಿದ್ದಾರೆ. ಎಷ್ಟು ಜನಕ್ಕೆ ಹಾಕ್ಯಾರಿ? ಯಾರಿಗಂತೂ ಹಾಕಿಲ್ಲ ಬಿಡ್ರಿ, ಹಂಗೆ ಹಾಕ್ತಾರೆ ಕಸವರು. 85ನೇ ಕಾಲುವೆ ಬಳಿ ಜಲ ಸಂಪನ್ಮೂಲ ಇಲಾಖೆಯು ಈ ಕಾಲುವೆ ಆಸ್ತಿಯನ್ನು ಅತಿಕ್ರಮಿಸಿದವರಿಗೆ ದಂಡ ಶುಲ್ಕ ಹಾಗೂ ಕಾನೂನು ರೀತಿಯ ಕ್ರಮ ಕೈಗೊಳ್ಳದೇ ಇರುವುದಕ್ಕೆ ಸುತ್ತಮುತ್ತಲಿನ ನಿವಾಸಿಗಳು ತ್ಯಾಜ್ಯವನ್ನು ಬೀಸಾಡುತ್ತಿದ್ದಾರೆ. ಅವರಿಗೆ ಯಾವ ರೀತಿಯ ದಂಡ ಶುಲ್ಕ ಹಾಗೂ ಕಾನೂನು ರೀತಿಯ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಅವರನ್ನು ಬಿಟ್ಟು ಇವರು ಯಾರು ಎಂಬಂತಾಗಿದೆ. ಕಾಲುವೆಯಲ್ಲಿ ತ್ಯಾಜ್ಯ ಬೀಸಾಡುತ್ತಿರುವ ಸುತ್ತಮುತ್ತಲಿನ ನಿವಾಸಿಗಳ ವಿರುದ್ಧ ಯಾವುದೇ ಕ್ರಮವನ್ನು ಈವರೆಗೆ ಕೈಗೊಂಡಿಲ್ಲ. 85ನೇ ಕಾಲುವೆ ನಿರ್ವಹಣೆ ಜವಾಬ್ದಾರಿಯನ್ನು ಪುರಸಭೆ ಮಾಡಬೇಕು ಅಥವಾ ಜಲ ಸಂಪನ್ಮೂಲ ಇಲಾಖೆ ಮಾಡಬೇಕು ಎಂಬ ಗೊಂದಲದಲ್ಲಿದೆ. ಇದಕ್ಕೆ ಸ್ಥಳೀಯರು ಸಹ ತ್ಯಾಜ್ಯವನ್ನು ಕಾಲುವೆಗೆ ಎಸೆಯದೆ ಅದರ ಶುಚಿತ್ವ ಕಾಪಾಡಿಕೊಳ್ಳಲು ಮುಂದಾಗಬೇಕಿದೆ. ಇಲ್ಲದಿದ್ದರೆ ಅವರಿಗೆ ಆರೋಗ್ಯ ಸಮಸ್ಯೆಗಳು ಕಾಡುವ ಸಾಧ್ಯತೆಗಳಿವೆ. ಈ ನಿಟ್ಟಿನಲ್ಲಿ ನಮ್ಮ ಜನ ಎಚ್ಚೆತ್ತುಕೊಳ್ಳಬೇಕಿದೆ.